ಹಲೋ ನಮಸ್ಕಾರ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬರ್. ಇವತ್ತು ನಾಡಿನಾದ್ಯಂತ ಮೂಷಕ ವಾಹನ ಸವಾರನಾಗಿರುವಂಥ ವಕ್ರತುಂಡ ಮಹಾಕಾಯ ಅಂತ ಕರೆಯುವ ಗಣಪತಿಯ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. 2 ದಿನಗಳ ಹಿಂದೆ ಏನು ಇಡೀ ದೇಶಾದ್ಯಂತ ಗಣಪತಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಣಪತಿಯ ಪ್ರತಿಷ್ಠಾಪನೆಯ ಮರುದಿನ ಅಂದರೆ ನಿನ್ನೆಯ ದಿನ ಮರುದಿನ ದಿನ ಮೂಷಕನ ಅಂದರೆ ಗಣೇಶನ ವಾಹನವಾಗಿರುವಂಥ ಮೂಷಿಕನ ಒಂದು ಆರಾಧನೆ ಮಾಡ್ತಾರೆ, ಅಂದರೆ ಪೂಜೆ ಮಾಡ್ತಾ ಇರೋದು ಕಂಡು ಬರ್ತದೆ. ಕೊಪ್ಪಳ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಗಣೇಶ ಹಬ್ಬದಷ್ಟೇ ವಿಜೃಂಭಣೆಯಿಂದ ಮತ್ತು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮೂಷಕನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇಲಿವಾರ ಅಂತ ಎಂದು ಸ್ಥಳೀಯವಾಗಿ ಕರೆಯುವಂಥ ಇದಕ್ಕೆ ಇವತ್ತು ಇಲ್ಲಿ ಒಂದು ಎಲ್ಲರ ಮನೆಯಲ್ಲೂ ಸಹ ಕರಿದ ಪದಾರ್ಥಗಳನ್ನು ತಯಾರಿಸಿ ಮತ್ತು ಹಿಟ್ಟಿನಿಂದ ಗೋಧಿ ಹಿಟ್ಟಿನಿಂದ ತಯಾರಿಸಿದ ಇಲಿಗಳನ್ನು ತಯಾರಿಸಿ ಅವುಗಳನ್ನು ಇಟ್ಟು ಪೂಜೆ ಮಾಡಿ ಅವುಗಳ ಕರಿದ ಪದಾರ್ಥದ ನೈವೇದ್ಯ ಸಲ್ಲಿಸಿ ಕಾಯಿ ಕರ್ಪೂರ ಮಾಡಿ ಇಡೀ ದಿನ ಹೋಳಿಗೆಯನ್ನು ಮಾಡಿ ಊಟ ಮಾಡುವುದು ಇಲ್ಲಿ ಸಾಮಾನ್ಯ. ಈ ಹಬ್ಬವನ್ನು ಕೇವಲ ಹಿಂದೂಗಳಷ್ಟೇ ಅಲ್ಲ, ಮುಸ್ಲಿಮರು ಸಹ ಆಚರಣೆ ಮಾಡ್ತಾರೆ. ಇಲ್ಲಿ ಹಿಂದೂ ಮುಸ್ಲಿಮರು ಗಣೇಶ ಹಬ್ಬವನ್ನು ಆಚರಿಸುವ ಅನೇಕ ಉದಾಹರಣೆಗಳ ಮಧ್ಯೆಯೂ ಸಹ ಇಲ್ಲಿ ನೇಕಾರಿಕೆಯನ್ನು ಮಾಡ್ತಾ ಇರೋದು, ಅಂದರೆ ಕೈಮಗ್ಗ ನೇಕಾರಿಕೆ ಆಗಿರ್ಬೋದು, ಯಂತ್ರಗಳ ನೇಕಾರಿಕೆ ಮಾಡುವಂಥವರು ಸಹ ಇಲಿ ಹಬ್ಬವನ್ನು ಆಚರಿಸ್ತಾರೆ. ಭಾಗ್ಯನಗರದಲ್ಲಿರುವಂಥ ಹೊನ್ನೂರು ಸಾವು ಭೈರಾಪುರ್ ಅನ್ನುವಂಥವರ ಕುಟುಂಬದಲ್ಲಿ ಈ ಹಿಂದಿನಿಂದಲೂ ಅವರು ನೇಕಾರಿಕೆಯನ್ನೇ ನಂಬಿಕೊಂಡು ಬಂದಿರುವಂಥ ಕುಟುಂಬ. ಈ ನೇಕಾರಿಕೆ ಮಾಡಿರುವಂಥ ಅವರು ತಮ್ಮ ಮನೆಯಲ್ಲಿರುವಂಥ ಕೈಮಗ್ಗಗಳಿಗೆ ಈ ಇಲಿ ಪೂಜೆ ಮಾಡುವುದು ಸಾಮಾನ್ಯ. ಮತ್ತು ಭಾಗ್ಯನಗರದಲ್ಲಿ ಚಿತ್ರಗಾರ ಕುಟುಂಬದವರು ಒಂದು ಇಲಿಗಳನ್ನು ತಯಾರು ಮಾಡ್ತಾರೆ. ಅವುಗಳನ್ನು ತಂದು ಆ ಮಗ್ಗದ ಮುಂದೆ ಇಲಿಗಳನ್ನಿಟ್ಟು ಅವುಗಳಿಗೆ ಕಾಯಿ ಕರ್ಪೂರ ಮತ್ತು ಕರಿಗಡುಬುಗಳನ್ನು ನೈವೇದ್ಯ ಮಾಡಿ ಅವುಗಳ ಸಲ್ಲಿಸಿ ಪೂಜೆ ಮಾಡುವುದು ಸೀತೆ. ಮತ್ತು ಅವತ್ತು ಇಡೀ ದಿನ ಅವರ ಕೈಮಗ್ಗದ ಯಂತ್ರಗಳ ಇದೆ ಆ ಕೇಂದ್ರದಲ್ಲಿ ಅಲ್ಲಿ ಕೆಲಸ ಮಾಡುವ ಎಲ್ಲ ನೇಕಾರರಿಗೂ ಒಂದು ದಿನ ಊಟವನ್ನು ಹಾಕಿಸುವುದು ವಿಶೇಷ. ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂಥ ಸಂಪ್ರದಾಯ. ಈ ಸಂಪ್ರದಾಯನ ಈಗಲೂ ಸಹ ಮಾಡಿದ್ದಾರೆ. ಏನಂದರೆ ಇಲ್ಲಿ ಅನೇಕರು ಇಲಿ ಹಬ್ಬವನ್ನು ಕೇವಲ ಹಿಂದೂಗಳಷ್ಟೇ ಅಲ್ಲ, ಮುಸ್ಲಿಮರು ಮಾತಾಡ್ತಾರೆ. ಮತ್ತು ಇಲ್ಲಿ ಇದು ಕೇವಲ ಹಿಂದೂ ಮುಸ್ಲಿಂ ಅನ್ನೋದಕ್ಕಿಂತ ಇಲ್ಲಿ ವೃತ್ತಿ ಆಧಾರದಲ್ಲಿ ಪೂಜೆ ಸಲ್ಲಿಸ್ತಾ ಇರೋದು ಇದೆ. ಮತ್ತು ಇಲಿಗಳ ಪೂಜೆ ಮಾಡೋದ್ರಿಂದ, ಅಂದರೆ ಇಲಿ ಹಬ್ಬವನ್ನು ಆಚರಿಸೋದ್ರಿಂದ ನಿಮ್ಮ ಕೈಮಗ್ಗಕ್ಕೆ ಬಳಸುವಂಥ ನೂಲಿದೆ, ನೂಲನ್ನು ಇಲಿ ಕಡಿದಿಲ್ಲ ಅನ್ನುವಂಥ ನಂಬಿಕೆ ಅವರಿದೆ. ಮತ್ತು ಈ ಇಲಿಗಳಿಗೆ ಪೂಜೆ ಮಾಡೋದ್ರಿಂದ ನಮಗೆ ಯಾವುದೇ ತೊಂದರೆ ಆಗಂದ್ರೆ ಕೈಮಗ್ಗದಲ್ಲಿ ಬರುವಂಥ ಇವುಗಳನ್ನು ಹುಳ ಉಪ್ಪಡಿ ಮತ್ತು ಇಲಿಗಳು ಕಡಿದಿಲ್ಲ ಅನ್ನುವಂಥ ಅನಿಸಿಕೆಯನ್ನು ವ್ಯಕ್ತಪಡಿಸುವಂಥ ಅವರು. ನೂಲಿಂದ ಉದ್ಯೋಗ ಸರ್ ನಮ್ಮದು. ಇವಾಗ ಹೆಂಗಂದರೆ ನೂಲಿಂದ ಇಲಿಯಿಂದ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಇವತ್ತಿನ ದಿನ ವರ್ಷದಲ್ಲಿ ಇವತ್ತೊಂದು ದಿನ ಪೂಜೆ ಮಾಡ್ತೀವಿ. ಪೂಜೆ ಮಾಡಿಂದ ಅದರಿಂದ ನಮ್ಗೆ ತೊಂದರೆ ಆಗಲ್ಲ ಅನ್ನೋ ಕಾರಣಕ್ಕೆ ನಾವು ಮಾಡ್ತೀವಿ ಸರ್ ಪೂಜೆ. ಇಲಿ ಪೂಜೆಯನ್ನು ಮಾಡ್ತೀವಿ. ಅಲ್ಲಿ ಯಾವ ರೀತಿ ಪೂಜೆ ಮಾಡ್ತೀವಿ? ಈ ಪೂಜೆನ ಎಲ್ಲ ಮಾಡ್ತೀವಿ ಸರ್. ಕಡುಬು ಆಮೇಲೆ ಬದನೆಕಾಯಿ ಸಂಡಿಗೆ ಅವನ್ನೆಲ್ಲ ಮಾಡಿಬಿಟ್ಟು ಎಡೆ ಥರ ಎಲ್ಲ ಮಗಕ್ಕೂ ಒಂದೊಂದು ಎಡೆ ಇಟ್ಬಿಟ್ಟು ಮಾಡ್ತೀವಿ ಸರ್. ಈಗ ನಾವು ಇವತ್ತು ಇಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಈ ಇಲಿ ಪೂಜೆ ಮಾಡೋದ್ರಲಿಂತ್ರ ನಮ್ಮ ಮನೆಯಲ್ಲಿ ನೂಲು ಇರ್ಬೋದು, ಆಮೇಲೆ ಸೀರೆಗಳು ಇರ್ಬೋದು, ಯಾವುದೇ ಥರದ ಇಲಿಗಳು ನಮಗೆ ತೊಂದರೆ ಮಾಡಲ್ಲ ಅಂತ ಈಗ ನಮ್ಮ ಅಜ್ಜನರ ಕಾಲಲಿಂತ್ರನೂ ಅದು ನಡ್ಕೊಂಡು ಬಂದಿದೆ. ಅದೇ ಪ್ರಕಾರವಾಗಿ ಈಗೂ ನಾವು ಅದನ್ನು ನಮ್ಮ ಹಿರಿಯರು ಏನು ನಡೆಸ್ಕೊಂಡು ಬಂದಾರ ಅದನ್ನು ನಾವು ಮುಂದುವರ್ಸ್ಕೊಂಡು ಹೊಂಟೀವಿ. ಅದೇ ಕಾರಣಕ್ಕೆ ಪ್ರತಿ ವರ್ಷ ಗಣೇಶ ಚತುರ್ಥಿ ಆದ ಮರುದಿನ ಇಲಿ ಪೂಜೆ, ಇಲಿ ವಾರ ಅಂತಂದೇಳಿ ಇಲಿ ಪೂಜೆಯನ್ನು ಮಾಡ್ತೀವಿ. ನಾವಷ್ಟೇ ಅಲ್ಲ, ಎಲ್ಲ ನಮ್ಮ ಭಾಗ್ಯನಗರದಲ್ಲಿ ಎಲ್ಲ ಮಗ್ಗದಾರರು ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಆ ಜಾತಿ ಈ ಜಾತಿ ಅನ್ನೋ ಭೇದ ಭಾವ ಯಾವುದೂ ಇಲ್ಲ ನಮ್ಮಲ್ಲಿ. ಎಸ್ಪೆಷಲಿ ನಮ್ಮ ಭಾಗ್ಯನಗರದಲ್ಲಿ ಯಾವುದೇ ಜಾತಿ ಧರ್ಮ ಅನ್ನೋದೇನಿಲ್ಲ. ಎಲ್ಲರೂ ಸೇರಿ ಒಂದು ಹಬ್ಬನ ಮಾಡ್ತೀವಿ. ಇದೇ ರೀತಿ ಇಡೀ ಎಲ್ಲರೂ ಸಹ ಕೇವಲ ಮಗ್ಗ ನೇಕಾರಿಕೆ ಮಾಡುವವರಲ್ಲ ಅಷ್ಟೇ ಅಲ್ಲ, ಎಲ್ಲರೂ ಸಹ ಇಲಿ ಹಬ್ಬವನ್ನು ಆಚರಿಸ್ತಾರೆ. ಇಲ್ಲಿ ಮೂಷಕನಿಗೂ ಸಹ ಪೂಜೆ ಇರ್ತಾ ಇದೆ. ಗಣಪತಿಗೆ ಎಷ್ಟು ಆದ್ಯತೆಯೋ ಅಷ್ಟೇ ರೀತಿ ಇಲಿಗಳಿಗೂ ಆದ್ಯತೆ ನೀಡ್ತಾ ಇರೋದು ವಿಶೇಷವಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.